ನೋಡಿ, ಒಂದು ವಿಷಯ ಹೇಳ್ತಾ ಇದ್ದೇನೆ. ನಾನಾಗಲಿ ಶ್ರೀರಾಮ್ಲಾಗಲಿ ಯಾವತ್ತೂ ಕೂಡ ಈ ಹಿಂದೆ ಪಕ್ಷಕ್ಕೋಸ್ಕರ ನಾವು ಎಷ್ಟೋ ದುಡಿಯುವಂಥ ಸಂದರ್ಭದಲ್ಲೂ ಕೂಡ 2008 ಅಧಿಕಾರಕ್ಕೆ ಪಾರ್ಟಿ ಬರುವಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಕೆಲವೊಂದು ಕಾರಣಗಳಿಗೆ ಪಕ್ಷ ಅವತ್ತು ಅಮಾನತು ಮಾಡಿದಾಗ ಕೂಡ ಅಮಾನತು ಹಿಂಪಡೆಯೋ ಸಂದರ್ಭದಲ್ಲೂ ಕೂಡ ನನಗಾಗಲಿ ರಾಮುಲು ಅವ್ರಿಗಾಗಲಿ ಪಕ್ಷದ ಹುದ್ದೆಗಳನ್ನ ಆಫರ್ ಮಾಡಿದಾಗ ಕೂಡ ಪಕ್ಷ ಅಧಿಕಾರಕ್ಕೆ ಬರೋದು ಇಂಪಾರ್ಟೆಂಟು ಅನ್ನೋಂಥ ವಿಚಾರದಲ್ಲಿ ಅದು ಯಾವುದಕ್ಕೂ ನಾವು ಯೋಚನೆ ಮಾಡಲಿಲ್ಲ. ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ತಗೊಳ್ಳಿತ್ತು ಅದು ಭಾಳ ಇಂಪಾರ್ಟೆಂಟು. ರಾಮುಲು ವಿಚಾರದಲ್ಲಾಗಿರ್ಬೋದು, ವಿಜೇಂದ್ರ ಅವ್ರ ವಿಷಯದಲ್ಲಾಗಿರ್ಬೋದು, ಯಾರೇ ಆದರೂ ಕೂಡ ಪಕ್ಷ ಡೆಲ್ಲಿ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ ಆಗುತ್ತೆ. ಸೊ ನನ್ನ ಸ್ನೇಹಿತನಿಗೆ ಒಳ್ಳೆಯ ಸ್ಥಾನ ಸಿಗುತ್ತೆ ಅಂದರೆ ಯಾವತ್ತಿಗೂ ಕೂಡ ಮೊದಲು ಸಂತೋಷ ಪಡೋ ವ್ಯಕ್ತಿ ಜನಾರ್ದನ್ ರೆಡ್ಡಿ. ಹಾಗಾಗಿ ಆದರೆ ಇದು ಪಕ್ಷ ಮತ್ತು ಬಲಿಷ್ಠವಾಗಿರುವಂಥ ಪಕ್ಷಕ್ಕೆ ಯಾರನ್ನ ಮಾಡಬೇಕು ಯಾರನ್ನ ಮಾಡಬಾರ್ದು ಅನ್ನೋಂಥ ವಿಚಾರಗಳೆಲ್ಲ ಕೂಡ ಸಾರ್ವಜನಿಕವಾಗಿ ಎಲ್ಲ ವಿಚಾರಗಳು ಹಿರಿಯರಿಗೆ ಗೊತ್ತಿರುತ್ತೆ. ಅವ್ರೇನು ತೀರ್ಮಾನ ಮಾಡ್ತಾರೆ ಅದೇ ನಮಗೆ ಅಂತಿಮವಾಗಿರುತ್ತೆ. ನಾವು ಮೊನ್ನೆ ಕೇಸರಿ ಶಾಲು ವಿಚಾರವಾಗಿ ಮಾತಾಡಿದ್ವಿ. ಈಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಅನುಮತಿ ಕೊಡಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಸರ್. ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಇಡೀ ಕರ್ನಾಟಕ ರಾಜ್ಯ ಭಾಳ ಶಾಂತಿಯುತವಾಗಿತ್ತು. ಯಾರೂ ಕೂಡ ಹಿಜಾಬ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಯಾರೂ ಪ್ರಸ್ತಾಪ ಮಾಡಲಿಲ್ಲ. ಇವತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಮ್ಯಾಟ್ರ್ ಇದೆ. ಅಂದರೆ ಇವತ್ತು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಮ್ಯಾಟ್ರ್ ಇರುವಂಥ ಸಂದರ್ಭದಲ್ಲಿ ಕೋರ್ಟ್ಗಳು ಕೂಡ ಗೌರವ ಕೊಡದೇನೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ವಿಚಾರದಲ್ಲಿ ಅನಾವಶ್ಯಕವಾಗಿ ನೋಟಿಫಿಕೇಷನ್ ಮಾಡೋದ್ರ ಮೂಲಕ, ಯಾಕಂದರೆ ದಾವಣಗೆರೆಯಲ್ಲಿ 18-20 ಸಾವಿರ ಮುಸ್ಲಿಂ ಮತಗಳು ಅವ್ರಿಗೆ ಬೀಳಲಿಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಮುಸಲ್ಮಾನರು ಕೂಡ ಅವರಿಂದ ದೂರ ಆಗ್ತಾರೆ ಅನ್ನೋ ಭಯದಲ್ಲಿ ಅವ್ರನ್ನ ಓಲೈಸೋದಕ್ಕೋಸ್ಕರ ಶಾಂತ ರೀತಿಯಿಂದ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ವಿಷಯದಲ್ಲಿ ಎತ್ತಿಟ್ಟಿದ್ದಾರೆ. ಈ ವಿಷಯದಲ್ಲಿ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಸರಿಪೇಟೆ ಮತ್ತು ಶಾಲ್ಗಳ ಬಗ್ಗೆ ಮತ್ತು ಅಟೆಂಡೆನ್ಸ್ ವಿಷಯದಲ್ಲಿ ಜೈ ಶ್ರೀರಾಮ್ ಅಂತೇಳಿ ಹೇಳಬೇಕು ಅಂದಿದ್ದಾರೆ. ಅದರಲ್ಲಿ ಏನು ತಪ್ಪೇನಿದೆ? ಇವತ್ತು ಈ ದೇಶದಲ್ಲಿ ನಾವು ಯಾರಾದರೂ ನಮಗೆ ಶಿವಕುಮಾರ್ ಅಂತಂದರೆ SR ಅಂತೇಳಿ ಕೈ ಎತ್ತೋದು ಬಿಟ್ರೆ, ಜೈ ಶ್ರೀರಾಮ್ ಅಂತ ಕೈ ಎತ್ತೋದು ಬಿಟ್ರೆ, SR ಅಂತ ಇಂಗ್ಲೀಷ್ ಪದ ಅಮೆರಿಕದವರು ಉಪಯೋಗಿಸ್ಕೊಳ್ಳಿ. ನಮ್ಮ ಭಾರತ ದೇಶದಲ್ಲಿ ನಾವು ಜೈ ಶ್ರೀರಾಮ್ ಅಂತ ನಾವು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಈಗ ಕೇಸರಿ ಶಾಲು ಮತ್ತು ಪೇಟನ ವಿತರಣೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ತಮ್ಮ ಬೆಂಬಲ ಆಯಿತು? ನೋಡಿ, ಖಂಡಿತವಾಗ್ಲೂ ಕೂಡ ಯತ್ನಾಳ್ ಅವರು ಈ ವಿಷಯದಲ್ಲಿ ಪಕ್ಷಾತೀತವಾಗಿ ನಾನು ಈ ದೇಶದ ಒಬ್ಬ ಸನಾತನ ಧರ್ಮದ ಮೇಲೆ, ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಟ್ಕೊಂಡಿರೋನಾಗಿ ಇವತ್ತು ನಾವು ಶಾಲೆಗೆ ಹೋಗ್ತೀವಿ. ಇವಾಗ ನಾನು ಹಣೆಗೆ ಕುಂಕುಮ ಹಚ್ಕೊಳ್ತೀನಿ, ನಾನು ಕೆಲವೊಬ್ಬರು ಹಚ್ಕೊಳ್ಳಿಲ್ಲ, ಅವ್ರಿಗೆ ಸಂಬಂಧ ಇಲ್ಲ ಅದು. ಸೊ ಹಾಗಾಗಿ ಅವರವ್ರ ವಸ್ತ್ರಧಾರಣೆ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಕೇಸರಿ ಶಾಲ್ ಆಗಿರ್ಬೋದು, ಪೇಟೆ ಆಗಿರ್ಬೋದು, ಕೈಗೇನಾದರೂ ಜೈ ಶ್ರೀರಾಮನ ಬ್ಯಾಂಡ್ಗಳು ಹಾಕ್ಕೊಂಡು ಹೋಗ್ಬೋದು. ನಾಳೆ ಇವತ್ತೆಲ್ಲ ಇವಾಗ ನಾನು ನೋಡ್ತಾ ಇದ್ದೀನಲ್ಲ, ಮೈ ಮೇಲೆ ಹಚ್ಚಾಕೊಳ್ತಾ ಇದ್ದಾರೆ ಕಂಪ್ಲೀಟ್. ಅವರು ಬಜರಂಗ್ ಬಲಿ ಹಾಕ್ಕೊತಾ ಇದ್ದಾರೆ, ಓಂ ಹಾಕ್ಕೊತಾ ಇದ್ದಾರೆ, ಜೈ ಶ್ರೀರಾಮ್ ಹಾಕ್ಕೊಳ್ತಾ ಇದ್ದಾರೆ. ಸೊ ಅದನ್ನು ಏನು ಮಧು ಬಂಗಾರಪ್ಪ ಬಂದು ಹಚ್ಚುಗಳನ್ನು ತೆಗೆಯೋದಕ್ಕಾಗುತ್ತೇನೋ? ಯಾರಿಂದ ಸಾಧ್ಯನೇ ಆಗಿಲ್ಲ ಸಲ. ಇದೆಲ್ಲ ಕೂಡ ಅದೆಲ್ಲ ಸುಮ್ಮನೆ ಹುಚ್ಚು ಮಾತುಗಳು. ಅದರಿಂದ ಅವ್ರಿಗೆ ಆಗೋ ಲಾಭನೂ ಏನೂ ಇಲ್ಲ. ಶಾಂತಿಯುತವಾಗಿ ಇದ್ದ ರಾಜ್ಯನ ಹಿಜಾಬ್ ಮೂಲಕ ಅನಾವಶ್ಯಕವಾಗಿ ಗೊಂದಲ ಮಾಡೋದಕ್ಕೆ ಹೋಗಿ ಸಮಾಜ ಒಡೆಯೋ ಪ್ರಯತ್ನ ಮಾಡ್ತಾ ಇರೋದು ಕಾಂಗ್ರೆಸ್. ನೋಡಿ, ಆ ವಿಷಯ ಪಕ್ಷದ ವರಿಷ್ಠರು ದಿಲ್ಲಿ ಮಟ್ಟದಲ್ಲಿ ಅವ್ರು ತಗೊಳ್ಳೋ ನಿರ್ಣಯ ಆಗುತ್ತೆ. ಸರ್, ಈಗ ಕಳೆದ 3 ವರ್ಷಗಳಿಂದ ಸರ್ಕಾರ ಇದ್ರಾಗೆ ಕಿತ್ತಾಡ್ತಿದ್ರು, ಯಾವಾಗ ಬಿಟ್ಕೊಡ್ತಾರೋ ಏನು ಅಂತ ಹೇಳಿ. ನನಗನ್ಸಿರೋದು ಅಟ್ಲೀಸ್ಟ್ DK ಶಿವಕುಮಾರ್ ಅವರಂತೂ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹೊತ್ಕೊಂಡಿರುವಂಥವ್ರು. ಜೊತೆಗೆ ಸಿದ್ದರಾಮಯ್ಯರಿಗೆ ಅವ್ರಿಗೆ ಇಬ್ಬರಿಗೂ ಕೂಡ 2.5 ವರ್ಷ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದನ್ನು ಇಡೀ ಜಗತ್ತೇ ಮಾತಾಡ್ತಿರೋಂಥ ವಿಷಯ. ಇದನ್ನು ನಾನು ಸಂಡೂರು ಉಪಚುನಾವಣೆಯಲ್ಲಿ ತುಂಬ ನೀಟಾಗಿ ಮಾಧ್ಯಮಗಳ ಮೂಲಕ ಹೇಳಿದ್ದೀನಿ. ನಾನು ಇವತ್ತು 2.5 ವರ್ಷ ಮುಗಿದೋಗಿದೆ. ಸಿದ್ದರಾಮಯ್ಯ ಅವರು 6 ತಿಂಗಳಾದರೂ ಕೂಡ ಮತ್ತೆ ಇನ್ನೂ ಬಿಟ್ಕೊಡ್ತಾ ಇಲ್ಲ. ನನಗೆ ತಿಳಿದಷ್ಟು ಮಟ್ಟಿಗೆ ಬಿಟ್ಕೊಡುವಂಥ ಒಂದು ವಾತಾವರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ತಿಂಗಳುಗಳಿಂದ ಕೇವಲ ಈ ಕುರ್ಚಿ ಕಿತ್ತಾಟದಲ್ಲೇ ಮುಖ್ಯಮಂತ್ರಿ ಹುದ್ದೆಗೆ ಇವತ್ತೇನು ಅವ್ರ ನಡುವೆ ಆಗ್ತಾ ಇರುವಂಥ ಒಂದು ಕಿತ್ತಾಟಗಳು, ಹೇಳಿಕೆಗಳು, ಇದರಿಂದ ಎಂಟೈರ್ ಅಧಿಕಾರಿಗಳೇ ಇಡೀ ನಮ್ಮ ರಾಜ್ಯದಲ್ಲಿ ಯಂತ್ರಾಂಗ ಕುಸಿದೋಗಿರುವಂಥದ್ದು, ಸರಿಯಾಗಿ ಕೆಲಸಗಳೇ ಏನೂ ಆಗದಿರೋಂಥ ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ಕ್ಷಣಕ್ಕಾದರೂ ಕೂಡ ಇವತ್ತೇನು ನಮಗೆ ಅನಿಸ್ತಾ ಇರೋ ಪ್ರಕಾರ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಸೀಟ್ ಬಿಟ್ಕೊಡ್ತಾರ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರೋದು.
ಆದರೆ ಸಿದ್ದರಾಮಯ್ಯ ಅವ್ರ ಮೇಲೆ ಅಷ್ಟು ಪ್ರೆಷರ್ ಕೂಡ ಬರ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಮುಂದೆ ಹೊರಿತಾರೋ, ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ತಾರೋ ಅನ್ನೋದು ಇವತ್ತು ನಾಳೆಗೆಲ್ಲ ಕೂಡ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಈ 3 ವರ್ಷ ನೀವು ಬರೀ ಜಗಳದಲ್ಲೇ ಕಾಲ ಕಳೆದಿದ್ದೀರಿ. ಅಟ್ಲೀಸ್ಟ್ ಬರೋ 2 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯ ಅವರಾಗಲಿ ಮುಖ್ಯಮಂತ್ರಿಗಳಾಗಿ ತಾವು ಒಳ್ಳೆ ಕೆಲಸಗಳು ರಾಜ್ಯಕ್ಕೋಸ್ಕರ ಮಾಡಿರಿ ಅಂತ ಮಾತ್ರ ನಾನು ಹೇಳ್ಬೋದು. ಅತ್ಯಂತಕ್ಕೆ ನಮ್ಮದೇ ಸರ್ಕಾರ ಮುಂದ್ಗಡೆ ಬರ್ಕೋರಿ ನೀವು ಅಂತ ಹೇಳಿ ನೋಡಿ, 2028ಕ್ಕೆ ನೀವು ನಾನು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವರು ಬ್ಲ್ಯಾಂಕ್ ಪೇಪರ್ ಮೇಲೆ ಬೇಕಾದರೆ ನಾವು ಸೈನ್ ಮಾಡಿಕೊಡ್ಬೋದು. 150 ಅಂತೇಳಿ ನಾವೇನು ಯಡಿಯೂರಪ್ಪ ಅವ್ರ ಬಾಯಲ್ಲಿ ನಿರಂತರವಾಗಿ ಬರ್ತಾಯಿತ್ತು. ಆದರೆ ಅವ್ರ ಕನಸಿನಂತೆ 150 ಸೀಟ್ಗಳು BJP ದಾಟಿ ಅಧಿಕಾರ ತಗೊಳ್ಳೋದಂತೂ ಗ್ಯಾರಂಟಿ.